ಕನ್ನಡ ಮತ್ತು ಕನ್ನಡದ ಅಸ್ಮಿತೆಗಾಗಿ ನಮ್ಮ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡುತ್ತಲೇ ಬಂದಿದೆ. ದಸರಾದ ವಿಜಯದಶಮಿಯ ದಿನವಾದ ಇಂದಿನಿಂದಲೇ ನಾಡಿನ ಜನತೆಯ ಮನೆ ಮನೆಗಳಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಪ್ರಸಾರವಾಗ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಕನ್ನಡ ಮತ್ತು ಕನ್ನಡ ಪರ ಹೋರಾಟದಲ್ಲಿ ಗಟ್ಟಿ ಧ್ವನಿಯಾಗಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ಕೂಡ ನಮ್ಮ ಸಂಸ್ಥೆಯ ಲೋಗೋವನ್ನು ಅನಾವರಣಗೊಳಿಸಿ ಹರಸಿದ್ದಾರೆ. ನಮ್ಮ ಆತ್ಮೀಯ ಸ್ನೇಹಿತರು ಅನೇಕ ವರ್ಷಗಳಿಂದ ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ನ್ಯೂಸ್ ಬೀಟ್ ಪತ್ರಿಕೆಯ ಮೂಲಕ ಇವತ್ತು ಕರ್ನಾಟಕ ನ್ಯೂಸ್ ಬೀಟ್ ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು ಹೆಮ್ಮೆ ಆಗುತ್ತೆ. ನಾಗರಾಜ್ ಅರೆಹೊಳೆಯವರಂಥ ಒಬ್ಬ ಸಜ್ಜನ ಪತ್ರಕರ್ತ, ವಿಶೇಷವಾಗಿ ಅನುಭವಿ ಪತ್ರಕರ್ತ, ಹಿಡಿದ ಪಟ್ಟನ್ನು ಬಿಡದೆ ಪತ್ರಿಕೆಯಿಂದ 15 ವರ್ಷಗಳ ಕಾಲ ನಿರಂತರವಾಗಿ ಪತ್ರಿಕೆಯನ್ನು ನಡೆಸೋದ್ರ ಮುಖಾಂತರ ಈ ರಾಜ್ಯಕ್ಕೆ, ರಾಜ್ಯದ ಕನ್ನಡಿಗರ ನೋವು ನಲಿಗಳಿಗೆ ಕರ್ನಾಟಕದ ಸಮಸ್ಯೆ ಬಂದಾವಾಗ ಅದರ ಪರವಾಗಿ ಹೋರಾಡಲಿಕ್ಕೆ ಕರ್ನಾಟಕ ನ್ಯೂಸ್ ಬೀಟ್ ಚಾನಲನ್ನು ಪ್ರಾರಂಭ ಮಾಡಿ ಇವತ್ತು ಕೇಬಲ್ ಮುಖಾಂತರ ಲಕ್ಷಾಂತರ ಮಂದಿಗೆ ಪ್ರಸಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೆಮ್ಮೆ ಆಗುತ್ತೆ. ಅವ್ರಿಗೆ ಮಾತ್ರ ಹೆಮ್ಮೆ ಅಲ್ಲ, ನಮಗೆಲ್ಲರಿಗೂ ಹೆಮ್ಮೆ ಆಗುತ್ತೆ. ನಾಗರಾಜ್ ಅರೆಹೊಳೆಯವರ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಕರ್ನಾಟಕ ರಕ್ಷಣಾ ವೇದಿಕೆ ಸದಾಕಾಲ ಅವ್ರ ಜೊತೆ ಮತ್ತು ಆ ಚಾನಲ್ ಜೊತೆ ಇರ್ತೀವಿ, ಬೆಂಬಲವಾಗಿರ್ತೀವಿ. ಶುಭವಾಗಲಿ. ದಸರಾದಲ್ಲೇ ನಾಡಿನ ಜನತೆ ಕೈ ಸಿಗ್ತಾ ಇದೆ, ಅದು ಇನ್ನೊಂದು ಖುಷಿ. ದುಷ್ಟರನ್ನ ಸಂಹಾರ ಮಾಡಿ ಈ ನಾಡಿನ ಏಳಿಗೆಗಾಗಿ ದಿಟ್ಟವಾಗಿ ಯಾವುದೇ ಮುಲಾಜಿಲ್ಲದೆ ಪತ್ರಕರ್ತರ ಡ್ಯೂಟಿಯನ್ನು ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಶುಭವಾಗಲಿ. ನಮಸ್ಕಾರ.